ವೀಕ್ಷಕರೇ, ದಾವಣಗೆರೆಯ ಬಂಬು ಬಜಾರ್ ರಸ್ತೆಯಲ್ಲಿರ್ತಕ್ಕಂಥ HKR ನಗರದಲ್ಲಿರ್ತಕ್ಕಂಥ ಶ್ರೀ ದೊಡ್ಡ ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇವತ್ತು ಏನು ಕರಗ ಮಹೋತ್ಸವ ನಡೀತಾ ಇದೆ. ಸೊ ಈ ಕರಗ ಮಹೋತ್ಸವದಲ್ಲಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ತ್ರಿಶೂಲವನ್ನ ಮತ್ತೆ ಕಾರ್ ಎಳೆಯೋದು ಮತ್ತೆ ತೇರ್ ಎಳೆಯೋದು ಮತ್ತು ಹಾಗೂ ಎಳ್ನೀರಿನ ಕರಗವನ್ನ ಎಳೆಯುವಂತ ಒಂದು ಭಕ್ತಿಯನ್ನ ಭಾವದೊಂದಿಗೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ದೃಶ್ಯಾವಳಿಗಳು ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ಎಲ್ಲಾ ಭಕ್ತಾದಿಗಳು ಕೂಡ ಭಕ್ತಿ ಭಾವದಲ್ಲಿ ತಲೀನರಾಗಿ ಅವರ ಒಂದು ಭಕ್ತಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದು ನೋಡ್ಬೇಕಾಗುತ್ತೆ. ಸೊ ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಭಕ್ತಿ ಬಗ್ಗೆ ಹೇಳೋದಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ದೇವಸ್ಥಾನ ಮಂಡಳಿಯವರು. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಹೇಳಿ. ನಮಸ್ಕಾರ, ನಮ್ಮ ಹೆಸರು ರಘು ಅಂತ ಹೇಳಿ ದೇವಸ್ಥಾನ ಟ್ರಸ್ಟ್ನವರು. ಇದು ನಮ್ಮ HKR ದಾವಣಗೆರೆಯಲ್ಲಿ HKR ಶ್ರೀ ದೊಡ್ಡ ಮಾರಿಯಮ್ಮ ದೇವಸ್ಥಾನ ಅಂತೆ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಫಸ್ಟ್ ದುರ್ಗಮ್ಮ ದೇವಸ್ಥಾನ, ನೆಕ್ಸ್ಟ್ ನಮ್ದು ಲೆಕ್ಕಕ್ಕೆ ನೋಡಿದ್ರೆ ನಮ್ದೇ HKR ಶ್ರೀ ದೊಡ್ಡ ಮಾರಿಯಮ್ಮ ದೇವಸ್ಥಾನ ಅಂತೇಳಿ ಪ್ರತಿ ವರ್ಷನೂ ಮೇ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಇದು ಏನಂದ್ರೆ ಆಗಲೇ ನಮ್ಮ ತಾತನ ಕಾಲದಿಂದ ಸುಮಾರು 80 ವರ್ಷ ಹಿಂದಿಂದು ಇದೆ. ಇದು ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣೂರು ಲೆಕ್ಕಕ್ಕೆ. ಇವಾಗ ನಾವು ಸ್ವಲ್ಪ ಎಲ್ಲ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಇದಕ್ಕೇನಂದ್ರೆ ಬಹಳ ಮಹತ್ವದ ಒಂಥರ ಶಕ್ತಿನೇ ಇದೆ ಇದಕ್ಕೆ. ಆಮೇಲೆ ಏನಂದ್ರೆ ಇದಕ್ಕೆ ಮೇ ತಿಂಗಳಲ್ಲಿ ಹಬ್ಬ ಹಾಕಿದ್ರೆ 15 ದಿವಸ ನಾವು ಕಂಕಣ ಕಟ್ತೀವಿ. ಅಲ್ಲಿಂದ 15 ದಿವಸ ವ್ರತ ಹಿಡಿತಾರೆ. ಆಮೇಲೆ ತ್ರಿಶೂಲ, ಆಮೇಲೆ ಕಾರು, ಎಳ್ನೀರು, ನಿಂಬೆಹಣ್ಣು, ಕರಗ, ಬೇಕಿಂಗ್ ಕರಗ, ಉಬ್ಬಿನ ಕರಗ, ಅವ್ರು ಏನ್ ಅನಿಸಿಕೆ ಇದೆ ಅದೆಲ್ಲ ಮಾಡ್ಕೊಂತಾರೆ. ಅಮ್ಮ ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ಆಮೇಲೆ ಅದು ಏನಂದ್ರೆ ಮಕ್ಕಳಾಗಿಲ್ದವ್ರು, ಮದುವೆ ಆಗಿಲ್ದವ್ರು, ಅವ್ರು ಏನ್ ಕಷ್ಟ ಸುಖ ಏನಿದೆ ಎಲ್ಲ ಹೇಳ್ಕಂದ್ರೆ ಆ ತಾಯಿ ಎಲ್ಲವೂ ನಡ್ಸ್ಕೊಟ್ಟಿದ್ದಾಳೆ. ಸೊ ಭಕ್ತಾದಿಗಳು ಎಷ್ಟು ದಿನ ಉಪವಾಸ ವನವಾಸ ಏನಾದ್ರು ಮಾಡಿ ವ್ರತ ಹಿಡಿದು ಇದನ್ನ ಮಾಡ್ತಾರ ಅಂತ? ಈ ಭಕ್ತಾದಿಗಳು ಫಸ್ಟ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ನೇ ದಿನ ಕಂಕಣ ಕಟ್ತೀವಿ. ಆ ಕಂಕಣ ಕಟ್ಟಿ ಅಲ್ಲಿಂದ 15 ದಿವಸಕ್ಕೆ ವ್ರತ ಮಾಡ್ತೀವಿ. ಅವ್ರು ಇಷ್ಟ ಬಂದಂಗೆ 15 ದಿವಸ ಮಾಡ್ತಾರೆ, ಇಲ್ಲಾಂದ 13 ದಿವಸ ಮಾಡ್ತಾರೆ, ಇಲ್ಲ 9 ದಿವಸ ಮಾಡ್ತಾರೆ. ಆತರ ಅವ್ರಿಗೆ ಅವ್ರಿಗೆ ಅನುಕೂಲ ತಕ್ಕ ಮಾಡ್ತಾ ಇದಾರೆ. ಆತರ ಮಾಡ್ತಾರೆ, ಅವ್ರಿಗೆ ಅನುಕೂಲ ತಕ್ಕ ಮಾಡ್ತಾರೆ. ಆದ್ರೆ ಯಾವತ್ತು ನಮ್ದವ್ರಿಗೆ ಯಾವತ್ತು ಈ ದೊಡ್ಡ ಮಾರಿಯಮ್ಮ ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ. ನಾವ್ ಇರೋದ್ ಕಾರಣನೇ ದೊಡ್ಡ ಮಾರಿಯಮ್ಮ ಆಶೀರ್ವಾದನೇ ಈ ತರ ಇರೋದಕ್ಕೋಸ್ಕರ ಕಾರಣ. ರಾಘವೇಂದ್ರ ಅಂತೇಳಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವರು.
ಮಾಡ್ತಾರೆ